ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ನಾನು ಚೆನ್ನಾಗಿದ್ದೇನೆ. ನಿಮ್ಮೆಲ್ಲರಿಗೂ ಅಂಬಿಕಾ ಬಾಬು ಕ್ರಿಯೇಷನ್ಗೆ ಆತ್ಮೀಯ ಸ್ವಾಗತ. ಏನಪ್ಪ ಇವರು ಉಪ್ಪಿಟ್ಟು ತೋರಿಸ್ತಾ ಇದ್ದಾರೆ ಅಂದ್ಕೊಳ್ತಾ ಇದ್ದೀರಾ? ಖಂಡಿತ ಅಲ್ಲ. ಇದು ಕೇವಲ ಉಪ್ಪಿಟ್ಟಲ್ಲ, ಮದುವೆ ಮನೆಯಲ್ಲಿ ಮಾಡುವಂತಹ ಖಾರ ಬಾತ್. ತುಂಬಾ ರುಚಿಯಾಗಿರುತ್ತೆ. ನಾವು ಈ ರೀತಿಯಾಗಿ ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬ ಇಷ್ಟಪಟ್ಟು ಎಲ್ಲರೂ ತಿಂತಾರೆ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ಇದನ್ನು ಖಾರ ಬಾತಾದರೂ ಅನ್ನಿ, ಉಪ್ಪಿಟ್ಟಾದರೂ ಅನ್ನಿ, ಆದರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್. ಬೇಕಾಗುವ ಸಾಮಗ್ರಿಗಳು: 1 ಕಪ್ ಬನ್ಸಿ ರವೆ ತೆಗೆದುಕೊಂಡಿದ್ದೇನೆ, ದ್ರಾಕ್ಷಿ, ಗೋಡಂಬಿ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೂ ಕರಿಬೇವಿನ ಸೊಪ್ಪು ತೆಗೆದುಕೊಂಡಿದ್ದೇನೆ. ತರಕಾರಿಗಳಲ್ಲಿ ಈರುಳ್ಳಿ, ಕ್ಯಾರೆಟ್, ಬೀನ್ಸ್, ಮೆಣಸಿನಕಾಯಿ, ಪೊಟ್ಯಾಟೊ, ಟೊಮಾಟೊ, ಕೊಬ್ಬರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡಿದ್ದೇನೆ. ಮೊದಲಿಗೆ ನಾನು ಒಂದು ಬಾಣಲಿಯನ್ನು ಇಟ್ಕೊಂಡ್ಬಿಟ್ಟು 5ರಿಂದ 6 ಸ್ಪೂನ್ ಆಯಿಲನ್ನು ಹಾಕ್ಕೊಳ್ತೇನೆ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ಕಡಲೆಬೇಳೆಯನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ರುಚಿ. ನಂತರ ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಕೂಡ 30 ಸೆಕೆಂಡ್ ಫ್ರೈ ಮಾಡ್ಕೊಳ್ತೇನೆ. ನಂತರ ಗೋಡಂಬಿಯನ್ನು ಹಾಕ್ತಾ ಇದ್ದೇನೆ. ಗೋಡಂಬಿ ಹಾಕಿದರೆ ರುಚಿ ಡಬ್ಲಿಂಗ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ದ್ರಾಕ್ಷಿಯನ್ನು ಹಾಕಿದ್ದೇನೆ. ಇವೆಲ್ಲವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಫಸ್ಟ್ ನಾನು ಹಸಿಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ಬಿಕಾಸ್ ಚೆನ್ನಾಗಿ ಫ್ರೈ ಆದರೆ ಹಸಿಮೆಣಸಿನಕಾಯಿನೂ ಕೂಡ ಉಪ್ಪಿಟ್ಟಿನ ಜೊತೆಗೆ ತಿನ್ಬೋದು. ಹಾಗಾಗಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನಂತರ 2 ಎಸಳು ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ತೇನೆ. ನಮಗೆ ಇಷ್ಟವಾದ ತರಕಾರಿ ಹಾಕ್ಬೋದು. ನಂತರ ಈರುಳ್ಳಿಯನ್ನು 1 ಬೌಲ್ ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತೇನೆ. ಒಂದು ಅರ್ಧ ಇಂಚು ಶುಂಠಿನೂ ಕೂಡ ಹಾಕ್ಕೋಬೋದು, ನಾನಿಲ್ಲಿ ಹಾಕ್ಕೊಂಡಿಲ್ಲ. ಕ್ಯಾರೆಟನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. 1 ಕ್ಯಾರೆಟ್ ಇದೆ. 5ರಿಂದ 6 ಬೀನ್ಸನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಪೊಟ್ಯಾಟೊವನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ನಾವು ಪ್ರತಿ ತರಕಾರಿಯನ್ನು ಹಾಕಿದಾಗಲೂ ಕೂಡ 30 ಸೆಕೆಂಡು ಎಣ್ಣೆಯಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ ಬೇಯೋದಕ್ಕೋಸ್ಕರ. ಈ ಎಲ್ಲ ತರಕಾರಿಗಳು ಕೂಡ 1ರಿಂದ 2 ನಿಮಿಷ ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿಯೇ. ನಂತರ ಒಂದು ಟೊಮೊಟೊವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಟೊಮೊಟೊ ಹಾಕಿದ ಮೇಲೆ ನಾನು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು. ತರಕಾರಿಗಳು ಬೆಂದ ಮೇಲೆ ಈ ರೀತಿಯಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕಬೇಕಾದ್ರೆ ನಾನು ನೀರನ್ನು ಬಿಸಿಗೆ ಇಟ್ಟಿದ್ದೆ. ಏಕೆಂದರೆ ಉಪ್ಪಿಟ್ಟು ಬೇಗ ಆಗಬೇಕು ಅಂದರೆ ನಾವು ಬಿಸಿ ನೀರನ್ನು ಆ್ಯಡ್ ಮಾಡಬೇಕು. ತರಕಾರಿಗಳು ಬೆಂದ ನಂತರ ನಾನು 1 ಕಪ್ ರವೆಗೆ 3 ಕಪ್ ನೀರನ್ನು ಉಪ್ಪಿಟ್ಟಿಗೋಸ್ಕರ ಹಾಕ್ತಾ ಇದ್ದೇನೆ. ಇದು ಕರೆಕ್ಟ್ ಮೆಜರ್ಮೆಂಟು. ಉಪ್ಪಿಟ್ಟು ಸಾಫ್ಟಾಗೂ ಇರಬೇಕು, ರುಚಿಯಾಗೂ ಇರಬೇಕು ಅಂದರೆ 1 ಕಪ್ಪಿಗೆ 3 ಕಪ್ಪು ನೀರನ್ನು ಆ್ಯಡ್ ಮಾಡಬೇಕು. ನಾವು ಬಟಾಣಿ ಹಾಗೂ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಬೋದು. ಮದುವೆ ಮನೆಗಳಲ್ಲೆಲ್ಲ ನಾವು ಉಪ್ಪಿಟ್ಟನ್ನು ತಿಂದಿರ್ತೀವಿ, ಸೇಮ್ ಟೇಸ್ಟ್ ಇರುತ್ತೆ. ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 1 ನಿಮಿಷ ಕುದಿಯಲು ಬಿಡಿ. ಚೆನ್ನಾಗಿ ಕುದೀತಾ ಇದೆ. ಒಗ್ಗರಣೆ ನೀರು ಕುದೀತಾ ಇರುತ್ತೆ. ಆ ಸಂದರ್ಭದಲ್ಲಿ ನಾನು 1 ಸ್ಪೂನ್ ಆಯಿಲನ್ನು ಸಪ್ರೇಟ್ ಬಾಣಲಿಗೆ ಹಾಕ್ತಾ ಇದ್ದೇನೆ. ಏಕೆ ಅಂದರೆ ರವೆಯನ್ನು ಹುರ್ಕೊಳ್ಳೋದಕ್ಕೆ ನಾವು ಒಗ್ಗರಣೆಗೆ ಹಾಕಿ ರವೆಯನ್ನು ಹುರ್ಕೋಬೋದು, ಬಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಾನು ಸಪ್ರೇಟಾಗಿ ಹುರ್ಕೊಳ್ತಾ ಇದ್ದೇನೆ. ಉಪ್ಪಿಟ್ಟಿನ ರವೆಯನ್ನು ಚೆನ್ನಾಗಿ ಹೀಗೆ ನಾವು ಕೈಯಾಡಿಸ್ತಾ ಹುರಿಬೇಕು, ಇಲ್ಲ ಅಂದರೆ ತಳ ಹತ್ತಿಬಿಡುತ್ತೆ. ನಾವು ಬನ್ಸಿ ರವೆಯನ್ನಾದರೂ ತೆಗೆದುಕೊಳ್ಳಿ ಅಥವಾ ಬಾಂಬೆ ರವೆಯನ್ನಾದರೂ ತೆಗೆದುಕೊಳ್ಳಿ, ಹೀಗೆ ಹುರಿದು ಹಾಕಿದರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು.
ಎಸ್, ಚೆನ್ನಾಗಿ ಕುದ್ದಿದೆ. ನಾನು ಈಗ ರವೆಯನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಗೋಲ್ಡನ್ ಬನ್ಸಿ ರವೆಯನ್ನು ತೆಗೆದುಕೊಂಡಿರೋದ್ರಿಂದ ಅದೇನು ಗಂಟಾಗೋದಿಲ್ಲ ಒಂದೇ ಸಲ ಹಾಕಿದರೆ. ಆದರೆ ಬಾಂಬೆ ರವೆ ಅಥವಾ ಬೆಂಗಳೂರು ರವೆಯಲ್ಲಿ ನಾವು ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀವಿ ಅಂದರೆ ನಿಧಾನಕ್ಕೆ ಹಾಕ್ಕೊಂಡು ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಉರಿ ಮೀಡಿಯಮಲ್ಲೇ ಇರಬೇಕು, ಇಲ್ಲ ಅಂದರೆ ಸಿಡಿದು ಬಿಡುತ್ತೆ ಕುದೀತಾ ಇರಬೇಕಾದ್ರೆ. ನಂತರ ಒಂದು ಅರ್ಧ ಬೌಲ್ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೇನೆ. ರವೆಯನ್ನು ಯಾವ ಕಪ್ಪಲ್ಲಿ ತೆಗೆದುಕೊಂಡಿರ್ತೀವೋ ಅದೇ ಕಪ್ಪಲ್ಲಿ ನೀರನ್ನು ಹಾಕಬೇಕು. ಆ ನಂತರ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ನಂತರ ಒಂದು ಹೋಳು ನಿಂಬೆ ರಸವನ್ನು ಹಾಕ್ತಾ ಇದ್ದೇನೆ ನಾನು. ಯೂಶಲಿ ಮಕ್ಕಳು ಉಪ್ಪಿಟ್ಟು ಅಂದರೆ ಉಪ್ಪಿಟ್ಟ ಅಂತ ರಾಗ ತೆಗಿತಾರೆ. ಖಂಡಿತ ಈ ರೀತಿ ಒಮ್ಮೆ ಮಾಡಿಕೊಡಿ, ಉಪ್ಪಿಟ್ಟೆ ಅವರ ಫೇವ್ರೇಟ್ ಬ್ರೇಕ್ಫಾಸ್ಟ್ ಆಗುತ್ತೆ. ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 1 ಮಿನಿಟ್ ನಾನು ಮಾಡ್ಕೊಳ್ಳೋದಕ್ಕೆ ಬಿಡ್ತೇನೆ. ಹೆಲ್ದಿಯಾದಂತಹ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಲಂಚ್ಗೂ ಕೂಡ ಪ್ಯಾಕ್ ಮಾಡ್ಬೋದು ನಾವು. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸನ್ನು ಹೇಳ್ತೇನೆ. ನಾನು ಕೂಡ ಅಡುಗೆ ಮಾಡೋದನ್ನು ಕಲಿಯೋವರೆಗೂ ಕೂಡ ಉಪ್ಪಿಟ್ಟನ್ನು ತಿಂತಾನೇ ಇರಲಿಲ್ಲ. ಈ ರೀತಿಯಾಗಿ ನಮ್ಮ ಮನೆಯವರು ಒಮ್ಮೆ ಮಾಡಿಕೊಟ್ಟಿದ್ರು. ಆಗಿಂದ ಉಪ್ಪಿಟ್ಟು ನನ್ನ ಫೇವ್ರೆಟ್ ಫುಡ್ ಆಗಿದೆ. ಲಂಚ್ ಬಾಕ್ಸಿಗೂ ಕೂಡ ಪ್ಯಾಕ್ ಮಾಡ್ತಾ ಇದ್ದೇನೆ. ಸಖತ್ ಟೇಸ್ಟಿಯಾದಂತಹ ಉಪ್ಪಿಟ್ಟು ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ನಡುವೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ನೀಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಮನಪೂರ್ವಕ ಧನ್ಯವಾದಗಳು.